ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ನಿಮ್ಗೆ ಉಪಕಾರ ಮಾಡೋಕ್ ಬಂದಿಲ್ಲ. ನೀವ್ 3 ಜನನೇ ಯೋಚನೆ ಮಾಡಿ, ನಿಮ್ ಸಕ್ಕುಗೆ ಮದ್ವೆ ಮಾಡ್ಬೇಕೋ ಬೇಡ್ವೋ ಅಂತ. ಆಗ್ಲೇ ಏನೋ ಅಂದ್ರಲ್ಲ, ನಮ್ಮನೆ ದೀಪ ಅಂತ. ನಿಮ್ ಬಗ್ಗೆ ನನಗೆ ಏನೂ ಬೇಕಾಗಿಲ್ಲ. ಆದ್ರೆ ನನಗ್ ತೊಂದ್ರೆ ಕೊಡೋಕೆ ಅವಳು ನಮ್ ಮನೆಗ್ ಬರ್ದೇ ಇದ್ರೆ ಸಾಕು. ನನಗ್ ಇನ್ನೊಬ್ಳು ಸೌತಿ ಬಂದ್ರೆ ನಾನ್ ಹೇಗ್ ಸಹಿಸ್ಕೊಳ್ಳಿ? ನನ್ಗೆ ಮದ್ವೆ ಚೂರು ಇಷ್ಟ ಇಲ್ಲ. ನಾನ್ ನೋಡಿರೋದು ತುಂಬಾ ಒಳ್ಳೆ ಸಂಬಂಧ. ಸಕ್ಕುನ ಹುಡ್ಗಂಗ್ ಕೊಟ್ಟು ಮದ್ವೆ ಮಾಡಿದ್ರೆ ಏನ್ ನಷ್ಟ? ಹೆಣ್ಮಕ್ಳು ಅಂದ್ಮೇಲೆ ಅತ್ತೆ ಮನೆಯಲ್ಲಿ ಕಷ್ಟ ತಪ್ಪಿದ್ದಲ್ಲ, ಅದು ಸಹಜ. ಯಾರು ಏನು ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಸಕ್ಕುಗೂ ಮತ್ ನಮ್ ಯಜಮಾನ್ರಿಗೂ ಮದ್ವೆ ನಡೆದ್ರೆ ನಮ್ ಯಜಮಾನ್ರು ಅವಳಗ್ ತೊಂದ್ರೆ ಕೊಡ್ತಾರೆ. ನಾನು ಸುಮ್ನೆ ಬಿಡಲ್ಲ. ಅವಳು ಭೂಮಿ ಮೇಲೆ ನರ್ಕ ನೋಡ್ತಾಳೆ. ಅವಳನ್ನ ಬಿಡೋದಿಲ್ಲ. ಎಷ್ಟು ಕ್ರೂರಿನೇ ನೀನು. ಸಕ್ಕುನ ಹಿಂಸೆ ಮಾಡ್ತೀನಿ ಅನ್ನೋದಕ್ಕೆ ನಿನಗ್ ನಾಲ್ಗೆ ಹೇಗ್ ಬರುತ್ತೆ? ಅವಳು ನಂಗ್ ಸೌತಿಯಾಗಿ ಬರ್ತಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ನಿಮ್ಗೇನಾದ್ರೂ ಬುದ್ಧಿ ಇದ್ರೆ ಬಂದಿರೋ ಸಂಬಂಧನ ಒಪ್ಕೊಳ್ಳಿ. ಸಾಕ್ ನಿಲ್ಸಿ. ನೀವಿನ್ ಒಂದ್ ಮಾತಾಡಿದ್ರು ನಾನು ಸಹಿಸೋದಿಲ್ಲ. ನೋಡಿ, ನೀವು ಬಂದಿರೋ ಕೆಲಸ ಮುಗ್ದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಡಿ. ಓಯ್, ಇಲ್ಲಿ ಇರ್ಬೇಕಾದ ಅವಶ್ಯಕತೆ ನನಗೂ ಇಲ್ಲ. ಖಂಡಿತ ಹೋಗ್ತೀನಿ. ಆದ್ರೆ ಹೋಗೋಕ್ ಮುಂಚೆ ಒಂದ್ ವಿಷಯ ಹೇಳ್ತೀನಿ. ಅವ್ರ 4ನೇ ಮದ್ವೆಗ್ ನಾನು ಅಡ್ಡಿ ಮಾಡ್ತಿದ್ದೀನಿ ಅಂತ, ಸಕ್ಕುಗೆ ಸಂಬಂಧನ ನಾನೇ ತಂದಿದ್ದು ಅಂತ ನೀವೇನಾದ್ರೂ ನಮ್ ಯಜಮಾನ್ರಿಗೆ ಹೇಳಿದ್ರೆ ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ ಅಷ್ಟೇ. ನಾನ್ ಅವ್ರ ಮನೆಗ್ ಹೋಗೇ ಇಲ್ಲ ಅಂತೀನಿ. ಮರ್ಯಾದೆಯಿಂದ ಈ ಸಂಬಂಧನ ಒಪ್ಕೊಂಡ್ರೆ ನಿಮ್ಗೆ ಒಳ್ಳೇದು. ನಿಮ್ಗೆ ಯಜಮಾನ್ರಿಂದ ಮುಕ್ತಿ ಸಿಗುತ್ತೆ. ಅಯ್ಯೋ ಕಾವೇರಿ, ಬೇಡ. ಸಕ್ಕುಗೆ ಮದ್ವೆ ಮಾಡ್ಲೇಬೇಕು, ನಾನ್ ಬೇಡ ಅಂತಿಲ್ಲ. ಆದ್ರೆ ಸಂಬಂಧ ಸಿಕ್ಕಿದೆ ಅಂತ ಅವಸರ ಪಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಮೊದಲು ಗಂಡು ಒಳ್ಳೆಯವನೋ ಕೆಟ್ಟವನೋ ಅಂತ ತಿಳ್ಕೋಬೇಕು. ಅವನು ಒಳ್ಳೆ ಹುಡುಗ ಅಂತ ನನಗೆ ನಂಬಿಕೆ ಬಂದ್ರೆ ಆಮೇಲೆ ಈ ಮದ್ವೆ ನಡೆಯುತ್ತೆ. ಅಮ್ಮ, ಇವತ್ ಯಾಕಮ್ಮ ನನಗ್ ಸೀರೆ ಉಡಿಸ್ತಿದ್ಯಾ? ಇವತ್ತೇನಾದ್ರೂ ವಿಶೇಷ ಇದ್ಯಾ? ಇಲ್ಲ ಅಂದ್ರೆ ಕೀರ್ತನೆ ಹಾಡ್ಬೇಕಾ? ಕೀರ್ತನೆ ಇದ್ರು ಅದು ಸಂಜೆ ಅಲ್ವಾ? ಬೇಡಮ್ಮ, ನಮಗ್ ಕೀರ್ತನೆ ಎಲ್ಲ ಬೇಡ. ಕೀರ್ತನೆಗಳನ್ನ ಹಾಡಿದ್ರೆ ಸಂಬಂಧಗಳು ಬರಲ್ಲ. ಮನೆ ಕೆಲ್ಸ ಮಾಡಲ್ಲ, ಬರೀ ಭಜನೆಲೆ ಕಾಲ ಕಳೀತಾಳೆ ಅಂತಾರೆ. ಬಂದವರು ಓಡ್ ಹೋಗ್ತಾರೆ. ಬೇಗ ತಯಾರಾಗು. ಅಜ್ಜಿ ಏನ್ ಹೇಳ್ತಿದಾರಮ್ಮ? ಇಲ್ಲಿ ಕೂತ್ಕೋ. ನಮ್ ಮನೆಗೆ ನೆಂಟ್ರು ಬರ್ತಾ ಇದಾರಲ್ವಾ, ಅದಕ್ಕೆ ನಿನಗ್ ಸೀರೆ ಉಡಿಸ್ತಾ ಇದ್ದೀನಿ. ಆ ಕಡೆ ತಿರ್ಗು. ನಮ್ ಮನೆಗೆ ನೆಂಟ್ರು ಬರ್ತಿದಾರಾ? ಅವ್ರು ಬಂದ್ರೆ ಸೀರೆ ಉಟ್ಕೋಬೇಕಾ? ಈಗ ಮಲ್ಗೆ ಹೂ ಕೂಡ ಮುಡಿಸ್ತಿದ್ಯಾ? ಸಕ್ಕು, ನಿನಗೆಲ್ಲಾ ಜವಾಬ್ದಾರಿ ಗೊತ್ತು. ನೀನ್ ಬುದ್ಧಿವಂತ ಹುಡುಗಿ ಅಲ್ವಾ? ಇವಾಗ ನೀನ್ ಸೀರೆ ಉಟ್ಕೊಳ್ದೆ ಹೋದ್ರೆ ನಮ್ ಮನೆಗ್ ಬರೋ ನೆಂಟ್ರು ನೀನಿನ್ನ ಚಿಕ್ಕ ಹುಡುಗಿ ಅಂತ ಅನ್ಕೋತಾರೆ. ಅದಕ್ಕೆ ನಿನಗ್ ಸೀರೆ ಉಡಿಸ್ದೆ, ಸರಿನಾ? ಹಾಗಾ? ಅವ್ರ ಮನೆಗ್ ಬಂದ ತಕ್ಷಣ ನೀನು ನಿಂಬೆ ಹಣ್ಣಿನ ರಸ ಕೊಡ್ಬೇಕು. ಗಲಾಟೆ ಮಾಡ್ದೆ ನೀನು ಮೌನವಾಗಿರ್ಬೇಕು ಸಕ್ಕು. ಅವ್ರಿಗೇನು ತೊಂದರೆ ಕೊಡ್ಬಾರ್ದು. ಇನ್ನು ದೊಡ್ಡೋರ್ ಕಾಲಿಗೆ ಹೇಗ್ ನಮಸ್ಕಾರ ಮಾಡ್ಬೇಕು ಅಂತ ನಿನಗ್ ಗೊತ್ತಿದೆ ಅಲ್ವಾ? 3 ಸಲ ದೊಡ್ಡೋರಿಗೆ ನಮಸ್ಕಾರ ಮಾಡ್ಬೇಕು, ಸರಿನಾ? ಗೊತ್ತಮ್ಮ. ನಾನ್ ಯಾವಾಗ್ಲೂ ಹಾಗೆ ಅಲ್ವಾ ನಮಸ್ಕಾರ ಮಾಡೋದು? ಮತ್ತೆ ಇವತ್ತ್ಯಾಕ್ ಪದೇ ಪದೇ ನೆನ್ಪು ಮಾಡ್ತಿದ್ಯಾ? ನನಗ್ ಗೊತ್ತಮ್ಮ, ನೀನು ಬುದ್ಧಿವಂತೆ ಅಂತ. ಆದ್ರೆ ಇವತ್ ಮರ್ತು ಹೋಗಿ ಒಂದ್ಸಲ ನಮಸ್ಕಾರ ಮಾಡಿದ್ರೆ ಕಷ್ಟ. ಅದಕ್ಕೆ ನೆನ್ಪಿಸ್ತಾ ಇದ್ದೀನಿ. ಹೋಗಣ್ವಾ?
ಅಯ್ಯೋ, ಜಾಗ್ರತೆ ಜಾಗ್ರತೆ, ನೀವು ಗಾಬರಿ ಆಗ್ಬೇಡಿ. ನನಗೆ ಅರ್ಥ ಆಯ್ತು. ಇದು ನಿಮಗ್ ಮೊದಲನೇ ಸರಿನಾ? ಹೌದು ಹೌದು ಹೌದು. ನೀವ್ ಬರೋ ವಿಷಯ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಗ್ತಿದೆ ಅಷ್ಟೇ. ಅಪ್ಪ, ನನ್ಗೆ ಇವ್ರಿಬ್ರು ಚೆನ್ನಾಗ್ ಗೊತ್ತು. ಸಕ್ಕು, ನನ್ ಮೊಮ್ಮಗಳು ಸಕ್ಕು. ನಾವ್ ಇವಳನ್ನ ನೆನ್ನೆನೆ ನೋಡಿದ್ವಿ. ಹಾ? ದಾರಿಲಿ ನಮಗ್ ಸಿಕ್ಕಿದ್ಲು. ಸಕ್ಕು ಅದನ್ನೇ ನಿಮಗ್ ಹೇಳ್ತಿರೋದು, ಹೌದಲ್ವಾ ಸಕ್ಕು? ಹೌದು ಅಜ್ಜಿ. ನಿನ್ನೆ ಬೆಳಗ್ಗೆ ನನಗ್ ತಲೆ ಸುತ್ತ ಬಂದಿತ್ತು. ತಕ್ಷಣ ಸಕ್ಕು ಬಂದು ನನಗ್ ಉಪಚಾರ ಮಾಡಿದ್ಲು. ಅವಳ ಹತ್ರ ಇಟ್ಕೊಂಡಿದ್ದ ಬೆಲ್ಲದ ಚೂರನ್ನ ನನಗ್ ಕೊಟ್ಲು. ನಿಜಕ್ಕೂ ಸಕ್ಕು ಗುಣವಂತೆ. ನಾವ್ ನೆನ್ನೆನೆ ಇವಳ ನೋಡಿದ್ವಿ, ನೋಡಿದ ತಕ್ಷಣ ಇಷ್ಟ ಆದ್ಲು. ಇಲ್ ನೋಡು ಸಕ್ಕು, ನೀನು ನಮ್ಮನೆಗ್ ಸೊಸೆಯಾಗ್ ಬರ್ತೀಯಾ? ಸಕ್ಕು, ನಿನಗೂ ನಮ್ ವಾಮನನ್ಗೂ ಮದ್ವೆ ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ. ಮದ್ವೆನಾ? ನಮ್ ವಾಮನ ನಿನಗ್ ಸರಿಯಾದ ಜೋಡಿ. ನಿನ್ ಹಾಗೆ ತುಂಬಾ ಒಳ್ಳೆ ಹುಡುಗ. ಮಗಳೇ, ನೀನ್ ನಮ್ಮನೆಗ್ ಸೊಸೆಯಾಗಿ ಬರ್ತೀಯಾ? ನಾನ್ ನನ್ನ ಅಮ್ಮ ಅಪ್ಪನ್ ಬಿಟ್ ಬರೋಲ್ಲ. ಇಲ್ ನೋಡಮ್ಮ, ಈಗ ನೀನು ಈ ರಾಯಪ್ಪನ್ ಮನೆ ಸೊಸೆ. ಮದ್ವೆ ಆದ್ಮೇಲೆ ಗಂಡನ್ ಮನೇಲೇ ಇರ್ಬೇಕು. ಇನ್ನಿನ್ ತಂದೆ ತಾಯಿನ ಪೂರ್ತಿಯಾಗಿ ಮರ್ತೋಗ್ಬೇಕು. ಮದ್ವೆ ಹೆಣ್ಣು ತವ್ರ ಮನೆ ಬಿಟ್ಟು ಅತ್ತೆ ಮನೆಗೆ ಹೋಗ್ತಾಳೆ ಶಾಶ್ವತವಾಗಿ, ಮತ್ತೆ ಬರೋದಿಲ್ಲ. ಮದ್ವೆ ಆದ್ಮೇಲೆ ಅತ್ತೆ ಮನೆನೇ ನಿನ್ ಮನೆ. ಈಗ ನಾನು ನಿಮ್ಮಮ್ಮ ಮದ್ವೆ ಆಗ ಅತ್ತೆ ಮನೆಗ್ ಬಂದಿಲ್ವಾ, ಹಾಗೆ ನೀವು 3 ಜನ ಒಂದಿನ ಅತ್ತೆ ಮನೆಗೆ ಹೋಗ್ಲೇಬೇಕು. ಹೆಣ್ಣಾಗ್ ಹುಟ್ಟಿದ್ಮೇಲೆ ಯಾವತ್ತಾದ್ರೂ ಒಂದಿನ ಅತ್ತೆ ಮನೆಗ್ ಹೋಗ್ಲೇಬೇಕು. ಅತ್ತೆ ಮನೆಗ್ ಹೋದ್ಮೇಲೆ ತವ್ರ ಮನೆ ಮರೀಲೇಬೇಕು.